ಹಳ್ಳಿಕಾರ್ ತಳಿ, ಮಲ್ನಾಡ್ ಗಿಡ್ಡ, ಅಮೃತ್ ಮಹಲ್ ಕಾವಲ್ನ ಇರ್ತಕ್ಕಂಥ ದನಗಳನ್ನ ರಕ್ಷಣೆ ಮಾಡ್ತೀವಿ. ಭಾಳ ಕಾಳಜಿಯಿಂದ ಇಟ್ಟಿದ್ದಾರೆ ಯಾರು ಮಾನ್ಯ ಮುಖ್ಯಮಂತ್ರಿಗಳು. ಒತ್ತುವರಿನ ತೆರವು ಮಾಡ್ತೀವಿ ಅಂತೇಳಿ. ಅಲ್ಲಿ ನೋಡಿ ಮೈಸೂರು ಮಹಾರಾಜರ ಫೋಟೋ ಇದೆ. ಇವತ್ತು ಮೈಸೂರು ಮಹಾರಾಜರು ಹಳ್ಳಿಕಾರ್ ತಳಿ ಮತ್ತು ಅಮೃತ್ ಮಹಲ್, ವಿಶೇಷವಾಗಿ ಅಮೃತ್ ಮಹಲ್ ತಳಿಯನ್ನು ತಂದು ಪೋಷಿಸಿ ಮಾಡಿ ಬೆಳೆಸಿ ಸುಮಾರು 2 ಲಕ್ಷ ಎಕರೆ ಅಮೃತ್ ಮಹಲ್ ಕಾವಲಿದೆ ನಮ್ಮದು. ಇವತ್ತು ನಮ್ಮ ಹತ್ರ ನೆನ್ನೆ ತೆಗಿರಿ 52,000 ಎಕರೆ ಇವತ್ತು ನಮ್ಮ ಹತ್ರ ಉಳಿದಿರ್ತಕ್ಕಂಥದ್ದು. ಈಗಲೂ ಕಾಲ ಮಿಂಚಿಲ್ಲ ಸಭಾನಾಯಕರೇ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಭಾಳ ಕಾಳಜಿ ಇಟ್ಟು ಹೇಳಿದ್ದಾರೆ. 2 ಲಕ್ಷ ನೀವು ಮಾಡೋಕ್ಕಾಗಲ್ಲ, ಅವ್ರು ಖಾಲಿ ಮಾಡ್ಸೋಕ್ಕಾಗಲ್ಲ ಒತ್ತುವರಿನ. ಇರ್ತಕ್ಕಂಥ ಈ 52,000ನ ಗಟ್ಟಿ ಮಾಡಿದರೆ, ಜೊತೆಗೆ 2,000 ಗಟ್ಟಿ ಮಾಡಿ ಅಮೃತ್ ಮಹಲ್ ಕಾವಲ್ ತಳಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಎಲ್ಲೂ ಸಿಕ್ಕೋದಿಲ್ಲ ಅಂಥ ತಳಿ. ಅದು ನಮ್ಮ ಜಮೀನು ಕಾಯ್ತದೆ. ಆಮೇಲೆ ಒಂದೊಂದು ಕರುಗೆ, ಹೆಣ್ಣು ಕರು ಇರಲಿ ಗಂಡು ಕರಿಗೆ ಅತಿ ಹೆಚ್ಚು ಬೆಲೆ. ಅದು 5 ಲಕ್ಷ 10 ಲಕ್ಷ ಒಂದು ವರಿಕರ ಹಳ್ಳಿಕಾರ್ ತಳಿ 5 ಲಕ್ಷದವರೆಗೆ ಜೋಡಿ ಇದೆ, 10 ಲಕ್ಷದವರೆಗೆ ಜೋಡಿ ಇದೆ. ಇವತ್ತು ನಾವು ಸಾವಿರಾರು ಡೈರಿಗಳಿದೆ. ಇವತ್ತು ಲಕ್ಷಾಂತರ ಲೀಟ್ರ್ ಹಾಲು ಬರ್ತಾ ಇದೆ. ಹಾಲು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಹಸುಗಳು ಆಗ್ತಕ್ಕಂಥ ಗಂಡು ಕರುಗಳನ್ನು ಹುಟ್ಟಿದ 8 ದಿನದಲ್ಲಿ ಅವನು ಡಿಸ್ಪೋಸ್ ಮಾಡಬೇಕು ರೈತ. 8 ದಿವಸ ಡಿಸ್ಪೋಸ್ ಮಾಡಿಲ್ಲ ಅಂದರೆ ಪರ್ ಡೇ 100 ರೂಪೀಸ್ ಅವನ ತಲೆ ಮೇಲೆ ಬಂತು. ಇವತ್ತು 100 ರೂಪೀಸ್ ತಲೆ ಮೇಲೆ ಬಂತು. ಆ ಗಂಡು ಕರು ಇಟ್ಕೊಳಂಗಿಲ್ಲ ಅವನು. ಇವತ್ತು ಸಾವಿರಾರು ಲಕ್ಷಾಂತರ ಕರುಗಳು ಬರ್ತಾ ಇದ್ದಾವೆ. ಆ ಕರುಗಳು ಬಂದು ಎಲ್ಲಿ ಹೋಗ್ತವೆ ಅಂತ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಹಳ್ಳಿಕಾರ್ ತಳಿ, ಅಮೃತ್ ಮಹಲ್ ತಳಿ ಪ್ಲಸ್ ಮಲ್ನಾಡ್ ಗಿಡ್ಡ, ಇಂಥ ಮಲ್ನಾಡ್ ಗಿಡ್ಡ ವಿಶೇಷವಾಗಿ ಮೆಡಿಸಿನು, ಈ ತಳಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕೃಷಿ ಬದುಕಿನಲ್ಲಿ ಮಾಡಿದರೆ ನಾನು ಇನ್ನೂ ಭಾರಿ ಮಾತಾಡಬೇಕಾಗಿತ್ತು. ಒತ್ತುವರಿ ವಿಚಾರ ಇರ್ಬೋದು, ಇಲ್ಲೆಲ್ಲ ನೀರಿ ಮಲ್ನಾಡ್ ಒತ್ತುವರಿ ವಿಚಾರ ಮತ್ತು ಆನೆ ಕಾರಿಡಾರ್ ವಿಚಾರ, ಪರಿಸರದ ಬಗ್ಗೆ ಇವತ್ತು ದಯಮಾಡಿ ಸ್ವಲ್ಪ ಗಮನ ಕೊಟ್ಟು ಎಲ್ಲ ಹೇಳಿದಿರಿ. ಆಮೇಲೆ ಅಕೇಶಿಯಾ ನೀಲಗಿರಿನ ಬ್ಯಾನ್ ಮಾಡಿ ಭಾಳ ವರ್ಷ ಆಯಿತು. ಸಂಪೂರ್ಣವಾಗಿ ತೆಗೆದುಬಿಡಿ, ಬೇಡ ದಯವಿಟ್ಟು ನಿಮ್ಮ ನಮ್ಮಯ್ಯ ಅಂತೀನಿ, ತೆಗೆದುಬಿಡಿ ಅಕೇಶಿಯಾ ನೀಲಗಿರಿ ತೆಗೆದುಬಿಡಿ. ಯಾವತ್ತು ಒಳ್ಳೆ ಪರಿಸರ ಆಗ್ತದೆ. ಇವತ್ತು ನಮ್ಮ ಆಗುಂಬೆ ಘಾಟ್ ಇರ್ಬೋದು, ಶಿರಾಡಿ ಘಾಟ್ ಇರ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಮಲೆನಾಡು ಒಳ್ಳೆ ಹೈಯೆಸ್ಟ್ ರೈನ್ಫಾಲ್ ಜಾಗದಲ್ಲಿ ಅಕೇಶಿಯಾ ನೀಲಗಿರಿ ಇವತ್ತು ಕೂಡ ರಾರಾಜಿಸ್ತಾ ಇದೆ. ತೆಗೆದುಬಿಡಿ. ಉತ್ತಮವಾದ ಹಣ್ಣಿನ ಗಿಡಗಳನ್ನು ಬೆಳೆಸಿ, ಸಾಲು ಮರದಲ್ಲೆಲ್ಲ ಬೆಳೆಸಿ, ಪಕ್ಷಿಗಳು, ಪ್ರಾಣಿ ಸಂಕುಲ, ಆನೆ ನಮ್ಮ ಊರಿಗೆ ಬರೋದು ನಿಲ್ಲಿಸಿ, ಆನೆ ಬರೋದು ನಿಲ್ಲಿಸ್ಬೇಕಾದ್ರೆ ಆನೆಗೆ ಬೇಕಾಗಿರ್ತಕ್ಕಂಥ ಆಹಾರ ವ್ಯವಸ್ಥೆಯನ್ನು ಮಾಡಿ. ಇವತ್ತು ಕೂರ್ಗ್ ಒಂದರಲ್ಲಿ 44 ಜನ ಸತ್ತಿದ್ದಾರೆ. ಇದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು 70 ಜನ ಸತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ 24 ಜನ. ಹುಲಿ, ಚಿರತೆ ದಾಳಿ, ಕಾಡ್ಕೋಣ, ಆನೆಯ ದಾಳಿಗಳಿಂದ ಪ್ರಾಣಿ ಪ್ರಾಣಿ ಮತ್ತು ಮನುಷ್ಯರ ಸಂಘರ್ಷ ಇದೆಯಲ್ಲ, ಅದನ್ನು ದಯಮಾಡಿ ನೀವು ತಡೆಗಟ್ಟೋದಕ್ಕೆ ಅವಕಾಶ ಇದೆ. ದಯಮಾಡಿ ತಡೆಗಟ್ಟಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ.